ನಮಸ್ತೆ, ವೆಲ್ಕಮ್ ಟು ನಮ್ಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ದಾಸವಾಳ ಗಿಡದಲ್ಲಿ ಅಂದರೆ ಪ್ರತಿ ಸರ್ತಿನೂ ಕೂಡ ನಾವು ಪ್ರತಿ ವರ್ಷವೂ ಒಂದು ಒಳ್ಳೊಳ್ಳೆ ಗಿಡಗಳನ್ನು ನೆಟ್ಟಿರ್ತೀವಿ. ದಾಸವಾಳ ಗಿಡ ಕಟ್ಟಿಂಗ್ಸನ್ನು ತಂದು ನೆಡ್ತೀವಿ ಅಥವಾ ನರ್ಸರಿಯಿಂದನೂ ತಂದು ನೆಟ್ಟಿರ್ತೀವಿ. ಅದೇನಾಗುತ್ತೆ, ಇಂಪ್ರೂವ್ಮೆಂಟು ಒಂದು ಸ್ವಲ್ಪ ದಿನ ಆಗುತ್ತೆ ಅಷ್ಟೇ. ಆಮೇಲೆ ಗಿಡಗಳಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಆಗಲ್ಲ. ಗಿಡಗಳು ಸತ್ತು ಹೋಗುತ್ತೆ, ಇಲ್ಲ ಒಣಗೋಗುತ್ತೆ. ಏನಾದರೂ ಒಂದು ಕಾರಣಗಳು ಇದ್ದೇ ಇರುತ್ತೆ. ವರ್ಷ ಪೂರ್ತಿಯಾಗಿ ದಾಸವಾಳದಲ್ಲಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುವಂಥ ಹೂಗಳು, ಮೊಗ್ಗುಗಳು, ಹಾಗೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಏನೆಲ್ಲ ಟಿಪ್ಸ್ ಯೂಸ್ ಮಾಡಬೇಕು, ಬರೀ ದಾಸವಾಳ ಅಂತಲ್ಲ, ಬೇರೆ ಹೂವಿನ ಗಿಡಗಳಿಗೂ ಕೂಡ ಅನ್ವಯಿಸುತ್ತೆ. ನಾನಿವತ್ತು ಇಷ್ಟೊಂದು ಚೆನ್ನಾಗಿರುವಂತಹ ದಾಸವಾಳ ಹೂವನ್ನೆಲ್ಲ ಪಡ್ಕೊಳ್ಳಿಕ್ಕೆ ಕಾರಣ ಏನು ಅಂದರೆ, ಮುಖ್ಯ ಕಾರಣ ನಾನು ಹಾಕುವಂತಹ ಫರ್ಟಿಲೈಸರು. ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ, ತುಂಬಾ ಒಳ್ಳೊಳ್ಳೆ ಫರ್ಟಿಲೈಸರು, ಲಿಕ್ವಿಡ್ ಫರ್ಟಿಲೈಸರ್ ಅಲ್ಲದೆ ಡ್ರೈ ಫರ್ಟಿಲೈಸರ್ಗಳನ್ನು ಏನೇನು ಹಾಕಬೇಕು ಅನ್ನೋದು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ. ಹಾಗೆಯೇ ಪ್ರತಿ ಒಂದು ಗಿಡ ಬೆಳಿಬೇಕಾದ್ರೆ ಬರೀ ನೀರೊಂದು ಇದ್ದರೆ ಸಾಕಾಗಲ್ಲ, ಒಂದು ಒಳ್ಳೆಯ ಗುಣಮಟ್ಟದ ಮಣ್ಣು ಕೂಡ ಬೇಕು, ಹಾಗೆ ಒಂದು ಒಳ್ಳೆಯ ಗೊಬ್ಬರ ಕೂಡ ಬೇಕಾಗುತ್ತೆ. ಒಂದೇ ಗೊಬ್ಬರ ಹಾಕಿದರೆ ಸಾಕಾಗಲ್ಲ, ಯಾಕಂದರೆ ಕೆಲವು ಗೊಬ್ಬರಗಳು ಕೆಲವು ರೀತಿ ಎಫೆಕ್ಟನ್ನು ಕೊಡುತ್ತೆ, ಇನ್ನು ಕೆಲವು ಹಾಗೆಯೇ ಸುಮ್ಮನೆ ಹಾಕಬೇಕಾಗತ್ತಷ್ಟೇ. ನಾನಿವತ್ತು ನಿಮಗೆ ಏನೇನು ನಾನು ರೆಡಿ ಮಾಡಿಟ್ಕೊಂಡಿರ್ತೀನಿ ಅಂದರೆ ಗಿಡಗಳ ಗುಣಮಟ್ಟಕ್ಕೆ, ಅಂದರೆ ಒಳ್ಳೆ ಹೂ ಬಿಡಲಿಕ್ಕೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ನಾನು ಏನೇನೆಲ್ಲ ರೆಡಿ ಮಾಡಿಟ್ಕೊಂಡಿರ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ತುಂಬಾ ಇಂಪಾರ್ಟೆಂಟ್ ಇರುವಂತಹ ಇದನ್ನು ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಏನೇನು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಆ ಕ್ಷಣಕ್ಕೆ ಮಾತ್ರ ನಾನು ರೆಡಿ ಮಾಡಿ ಹಾಕಿರೋದಲ್ಲ, ನಾನು ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತಹವು ಯಾವ್ಯಾವುದನ್ನು ಇಟ್ಕೊಂಡಿರ್ತೀನಿ, ಏನೇನು ಹಾಕ್ತೀನಿ. ಮುಖ್ಯವಾಗಿ ಮಣ್ಣು, ಒಂದು ಫಲವತ್ತತೆಯಾಗಿರುವಂತಹ, ಫಲವತ್ತನ್ನು ತುಂಬಿರುವಂತಹ ಮಣ್ಣು ಖಂಡಿತವಾಗೂ ಬೇಕೇ ಬೇಕು. ನಾವೊಂದು ಗಾರ್ಡನಿಂಗ್ ಮಾಡಬೇಕು ಅನ್ನೋದಿದ್ದರೆ ಪಾಟಲ್ಲೇ ಅಥವಾ ನೆಲದಲ್ಲಿ ಹಾಕೋದಾದರೂ ಕೂಡ ಮಣ್ಣಿನ ಗುಣಮಟ್ಟ ತುಂಬಾ ಚೆನ್ನಾಗಿರಬೇಕು. ಒಂದು ಒಳ್ಳೆಯ ಗುಣಮಟ್ಟ ಹೊಂದಿರುವಂತಹ ಮಣ್ಣಿದ್ದರೆ ಖಂಡಿತವಾಗಿಯೂ ನಾವು ಗಿಡಗಳನ್ನು ಬೆಳೆಸ್ಬೋದು. ಮಣ್ಣನ್ನು ಹೇಗೆ ರೆಡಿ ಮಾಡಿಕೊಡ್ಬೇಕು, ಗುಣಮಟ್ಟದ ಮಣ್ಣು ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಇದೆ. ಆ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಖಂಡಿತವಾಗಿಯೂ ನೋಡಿ. ನೆಕ್ಸ್ಟ್ ಇನ್ನೇನು ಅಂದರೆ ಕಿಚನ್ ವೇಸ್ಟ್ ಫರ್ಟಿಲೈಸರ್. ಇದು ನಾವು ದಿನಾನು ತರಕಾರಿ ಸಿಪ್ಪೆಗಳನ್ನು, ಹಣ್ಣುಗಳ ಸಿಪ್ಪೆಗಳನ್ನು ಬಿಸಾಡ್ತೀವಲ್ಲ, ಆ ಬಿಸಾಡದ್ದೇ ಹಾಗೆ ಇದನ್ನು ನಾವು ಯಾವ ರೀತಿ ಕಿಚನ್ ವೇಸ್ಟಿಂದ ಒಂದು ಫರ್ಟಿಲೈಸರ್ನ ರೆಡಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಇದೆ, ಅದು ಸಹ ಲಿಂಕ್ ಹಾಕಿರ್ತೀನಿ ನೋಡಿ. ಈ ರೀತಿ ಕಿಚನ್ ವೇಸ್ಟ್ನ ಫರ್ಟಿಲೈಸರ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಹೇಗೆ ಮಾಡೋದು ಏನು ಅನ್ನೋದು ಕೂಡ ಇಲ್ಲಿ ಹೇಳಿದರೆ ವಿಡಿಯೋ ತುಂಬ ಲೆಂತ್ ಆಗಿರುತ್ತೆ. ಹಾಗಾಗಿ ನಾನು ಹಾಕಿದ್ದೀನಿ, ನೋಡಿದವರಿಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ ಕಿಚನ್ ವೇಸ್ಟ್ ಫರ್ಟಿಲೈಸರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಆ ರೀತಿ ನಾನು ರೆಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡಿರ್ತೀನಿ. ಪ್ರತಿ ಸರ್ತಿ ಬೇಕಾದಾಗ ಕೂಡ ಅದನ್ನು ಯೂಸ್ ಮಾಡ್ತೀನಿ. ನೋಡಿ, ಕಿಚನ್ ವೇಸ್ಟಿಂದನೇ ರೆಡಿಯಾಗಿರುವಂತಹ ಇದೊಂದು ಫರ್ಟಿಲೈಸರು. ಇದನ್ನು ಗಿಡಕ್ಕೆ ಹಾಕೋದ್ರಿಂದ ಕೂಡ ಗಿಡಗಳು ತುಂಬಾ ಚೆನ್ನಾಗಿ ಹೂಗಳನ್ನೆಲ್ಲ ಬಿಡುತ್ತೆ. ಇನ್ನೊಂದು ಏನು ಅಂದರೆ, ನಾವು ಪೀನಟ್ ಶೆಲ್ಸ್ ಅಂದರೆ ನೆಲಗಡಲೆ ಸಿಪ್ಪೆ, ನೆಲಗಡಲೆ ತಿಂದಿರ್ತೀವಲ್ಲ ನಾವು, ಶೇಂಗಾ ಅಂತೀವಲ್ಲ, ಅದರ ಸಿಪ್ಪೆನ ವೇಸ್ಟ್ ಮಾಡದೆ ಅದನ್ನು ಪುಡಿ ಮಾಡಿ ಒಂದು ಫರ್ಟಿಲೈಸರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಗಿಡಗಳ ಬೇರಿಗೆ ತುಂಬಾ ಉಪಯೋಗ. ಗಿಡಗಳ ಬೇರುಗಳು ತುಂಬಾ ಬಲವಾಗಿ, ಗಟ್ಟಿಯಾಗಿ, ತುಂಬಾ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇದರ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ಹೇಗೆ ಮಾಡೋದು ಅಂತ ಕೂಡ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಖಂಡಿತವಾಗಿ ನೋಡಿ. ತುಂಬಾ ಉಪಯೋಗ ಇರುವಂತಹ ತುಂಬಾ ಒಳ್ಳೆಯ ಫರ್ಟಿಲೈಸರ್ ವಿಡಿಯೋಗಳನ್ನು ನಾನು ಪದೇ ಪದೇ ಹಾಕ್ತಾ ಇರ್ತೀನಿ. ಎಲ್ಲವೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನು ಸ್ಟಾಕ್ ಮಾಡಿಟ್ಕೊಂಡ್ರೆ, ಯಾಕಂದರೆ ₹1 ಖರ್ಚಿಲ್ಲದೆ ಇರುವಂಥ ಫರ್ಟಿಲೈಸರ್ಗಳು ಇವೆಲ್ಲ, ₹1 ಕೂಡ ಖರ್ಚಿರಲ್ಲ. ಹಾಗೆ ಇನ್ನೊಂದು ಯೂಸ್ ಮಾಡಿರುವಂತಹ ಟೀ ಪೌಡರ್ ಇದೆಯಲ್ಲ, ಈ ಟೀ ಪೌಡರಿಂದ ಕೂಡ ಒಂದು ಫರ್ಟಿಲೈಸರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಎನಿ ಟೈಮ್, ಮಳೆಗಾಲ, ಬೇಸಿಗೆ ಯಾವಾಗ ಕೂಡ ಹಾಕ್ಬೋದು. ಟೀ ಪೌಡರನ್ನು, ನಾವು ಯೂಸ್ ಮಾಡಿರುವಂಥ ಟೀ ಪೌಡರನ್ನು ಒಣಗಿಸಿ ಇಟ್ಕೊಂಡ್ರೆ ಆಯಿತು. ಅಷ್ಟೇ ಸಿಂಪಲ್ ಆಗಿರುವಂತಹ ಕೆಲಸ. ಇದನ್ನು ಮಾಡೋದು ಗೊತ್ತಿಲ್ಲ ಅನ್ನೋರು ಕೂಡ ಇದನ್ನು ಕೂಡ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಂದರ ಲಿಂಕನ್ನು ಕೂಡ ಹಾಕಿರ್ತೀನಿ. ನೀವು ಅದನ್ನು ಕೂಡ ನೋಡಿ, ವಿಡಿಯೋನು ಕೂಡ ನೀವು ಕೂಡ
ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೀತಿ ಫರ್ಟಿಲೈಸರ್ಗಳನ್ನ ರೆಡಿ ಮಾಡಿ ಇಟ್ಕೊಂಡು ನಿಮ್ಮ ಗಿಡಗಳಿಗೆ ನೀವು ಕೂಡ ಹಾಕ್ಬೋದು. ಅದೇ ರೀತಿ ಇನ್ನೊಂದು ಏನು ಫರ್ಟಿಲೈಸರು ಅಂದರೆ ಬಾಳೆಹಣ್ಣಿನ ಸಿಪ್ಪೆ, ಬಾಳೆಹಣ್ಣು ತಂದಿರ್ತೀವಲ್ಲ ಆ ಸಿಪ್ಪೆಯನ್ನು ಒಣಗಿಸಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಬೇರುಗಳನ್ನು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಬೇರುಗಳು ತುಂಬ ಗಟ್ಟಿಯಾಗಿ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ. ಇದರ ವಿಡಿಯೋ ಕೂಡ ಹಾಕಿದ್ದೀನಿ ನಾನು, ಖಂಡಿತವಾಗಿಯೂ ನೋಡದೇ ಇದ್ದರು ಖಂಡಿತವಾಗಿಯೂ ನೋಡಿ. ಇದರ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ, ಪ್ರತಿಯೊಂದು ಕೂಡ ಹಾಕಿರ್ತೀನಿ. ನಾವು ತಿಂದಿರುವಂತಹ ಬಾಳೆಹಣ್ಣಿನ ಸಿಪ್ಪೆನ ನಾವು ಬಿಸಾಡ್ತೀವಲ್ಲ, ಆ ಸಿಪ್ಪೆನ ಬಿಸಾಡೋ ಬದಲು ಈ ರೀತಿ ಒಣಗಿಸಿಟ್ಕೊಂಡು ಫರ್ಟಿಲೈಸರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಕೂಡ ₹1 ಖರ್ಚಿರಲ್ಲ. ನಾವೇ ದಿನನಿತ್ಯ ಉಪಯೋಗಿಸಿ ಬೇಡ ಅಂತ ಬಿಸಾಡಲಿಕ್ಕೆ ಅಂತ ಇಟ್ಟಿರುವಂತಹ ಪ್ರತಿಯೊಂದು ಐಟಮ್ಗಳಲ್ಲೂ ಕೂಡ ನಾವು ಗೊಬ್ಬರನ ರೆಡಿ ಮಾಡ್ಕೋಬೋದು ನೋಡಿ. ಹಾಗೆ ಇದು ಬಯೋ ಎಂಜಾಯ್ಮ್ಸ್ ಅಂದರೆ ಗಿಡಗಳ ಬೇರುಗಳನ್ನು ತುಂಬಾ ಬಲಪಡಿಸುವಂತಹ ಗುಣ ಈ ಲಿಕ್ವಿಡಿಗಿದೆ. ಇದನ್ನು ಮಾಡೋದು ಕೂಡ ಹೇಗೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಾನು. ಸಾಮಾನ್ಯವಾಗಿ ನಾವು ಕಿಚನ್ ವೇಸ್ಟ್ ಇರುತ್ತಲ್ವ, ತರಕಾರಿ ಸಿಪ್ಪೆಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಂಡಿದ್ದು. ಇದು ಸ್ವಲ್ಪ ಟೈಮು ಆಗುತ್ತೆ, ಅಂದರೆ 1-2 ತಿಂಗಳ ತನಕ ನಾವು ಅದನ್ನು ಹಾಗೆ ಬಿಟ್ಟು ಆಮೇಲೆ ಅದನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಹೂಗಳು ಬಿಡುತ್ತೆ. ಗಿಡಗಳಿಗೆ ಒಳ್ಳೆ ಟಾನಿಕ್ ಕೂಡ ಹೌದು, ನಾನು ಹೇಳಿದ್ನಲ್ಲ. ಹಾಗೆಯೇ ಇದು ಎಲೆ ಗೊಬ್ಬರ, ಲೀಫ್ ಕಂಪೋಸ್ಟ್, ಇದು ಕೂಡ ಇತ್ತೀಚೆಗೆ ಇದರ ವಿಡಿಯೋನ ನಾನು ಹಾಕಿದ್ದೀನಿ. ಇದು ಕೂಡ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಒಂದು ಫರ್ಟಿಲೈಸರು. ಈ ರೀತಿ ನಾವು ಪ್ರತಿಯೊಂದು ಫರ್ಟಿಲೈಸರನ್ನು ಮಾಡಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಇದನ್ನು ಸಿಕ್ಕಿದಾಗೆಲ್ಲ ಕೂಡ ಇದರ ಫರ್ಟಿಲೈಸರ್ನ ಮಾಡಿಟ್ಕೊಳ್ಬೋದು. ಮಾಡಿಟ್ಕೊಂಡಿರುವಂಥದ್ದನ್ನು ನಾವು ಪದೇ ಪದೇ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬಾ ಫಲವತ್ತತೆ ಆಗಿರುತ್ತೆ, ಯಾವಾಗೂ ಕೂಡ ಹೂ ಬಿಡ್ತಾ ಇರುತ್ತೆ. ನಾವು ಕೂಡ ಎಲ್ಲೂ ₹1 ಖರ್ಚು ಮಾಡಿ ಫರ್ಟಿಲೈಸರನ್ನು ತರೋದು ಬೇಡ. ಸುಮ್ಮನೆ ₹100 ದುಡ್ಡನ್ನು ಖರ್ಚು ಮಾಡಿ ನಾವು ತಂದು ಅದನ್ನು ಹಾಕಲಿಕ್ಕಿಂತ ಈ ರೀತಿ ನಾವೇ ಸ್ವಲ್ಪ ಟೈಮನ್ನು ಉಳಿಸಿ ಈ ರೀತಿ ಫರ್ಟಿಲೈಸರ್ಗಳನ್ನ ರೆಡಿ ಮಾಡಿ, ಇವೆಲ್ಲವೂ ಕೂಡ ಯಾವುದೂ ಕೂಡ ತಕ್ಷಣಕ್ಕೆ ಮಾಡುವಂಥದ್ದಲ್ಲ, ಮಾಡಿ ಹಾಗೆ ಇಡ್ಬೋದು. ಎಷ್ಟು ಟೈಮ್ ಬೇಕಾದರೂ ಇಟ್ಟು ಗಿಡಗಳಿಗೆ ಹಾಕ್ತಾನೆ ಇರ್ಬೋದು. ಪದೇ ಪದೇ ಗಿಡಗಳಿಗೆ ಹಾಕ್ತಾ ಇರೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ತುಂಬಾ ಚೆನ್ನಾಗಿರುತ್ತೆ. ಮಣ್ಣಿನ ಗುಣಮಟ್ಟ ತುಂಬ ಚೆನ್ನಾಗಿದ್ದರೆ ಒಳ್ಳೆಯ ಹೂಗಳು ಬಿಡುತ್ತೆ, ಮೊಗ್ಗುಗಳು ಬಿಡುತ್ತೆ. ಹಾಗೆ ತರಕಾರಿ ಗಿಡಗಳಿಗೆ, ಹಣ್ಣುಗಳ ಗಿಡಗಳಿಗೂ ಕೂಡ ಈ ರೀತಿ ನಾವು ಫರ್ಟಿಲೈಸರ್ಗಳನ್ನು ಹಾಕ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಇರಲಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.